ಈ ಮಂತ್ರದ ಶಾಪ ಹೇಗೆ ಬಂತು ಅಂತಕ್ಕಂಥ ವಿಚಾರ ಬಹಳ ಮುಖ್ಯ. ಈ ಮಂತ್ರ ಶಾಪ ಹೇಗೆ ಬಂತು ಅಂದ್ರೆ ಪಾರ್ವತಿಯಿಂದ ಬಂತು ಅಂತ ಹೇಳ್ತಾರೆ. ಮಂತ್ರಕ್ಕೆ ಪಾರ್ವತಿಯಿಂದ ಶಾಪ ಬಂತು. ಯಾಕಂದ್ರೆ ಅಸುರರು, ಯಾರು ಅಸುರರು ಅಂದ್ರೆ ರಾಕ್ಷಸರು, ಮತ್ತೆ ಈ ಪಿಶಾಚಿಗಳು, ಪ್ರೇತಗಳು, ಭೂತಗಳು ಇವೆಲ್ಲ ಸೇರ್ಕೊಂಡು ಮಂತ್ರಗಳು ಹೇಳ್ತಾ ಇದ್ರು. ಹೇಳ್ಕೊಂಡು ಕರೆದ ತಕ್ಷಣ ಎಲ್ಲ ಬರ್ಬೇಕಾಗಿತ್ತು, ಮಂತ್ರಕ್ಕೆ ಬರ್ದೇ ಇರೋರು ಯಾರು ಇಲ್ಲ. ಹಂಗಾಗಿ ಪಾರ್ವತಿ ಏನ್ ಮಾಡಿದ್ಲು, ಈ ಇಡೀ ಮಂತ್ರಕ್ಕೆ ಒಂದು ಶಾಪವನ್ನು ಕೊಟ್ಲು. ಅದು ಸಿದ್ಧಿ ಆಗ್ಬೇಕು ಅಂದ್ರೆ ಅದಕ್ಕೆ ಒಂದು ಜೀವವನ್ನು ಕೊಡ್ಬೇಕು ಅಂತಕ್ಕಂಥ ವಿಚಾರ ಬಂತು. ಹಾಗಾಗಿ ಈ ಒಂದು ಮಂತ್ರಕ್ಕೆ ಕರೆಕ್ಟ್ ಆಗಿರ್ತಕ್ಕಂಥ ಒಂದು ಜೀವವನ್ನು ಕೊಟ್ಟು ಆ ಶಾಪವನ್ನು ನಿವಾರಣೆ ಮಾಡಿ, ಮತ್ತೆ ಮುಂದೆ ಆ ಒಂದು ಮಂತ್ರಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಶಕ್ತಿಯನ್ನ ತುಂಬಿ ಹೇಳೋದಾದ್ರೆ ಯಾವುದೇ ಒಂದು ವಿಚಾರ ಆಗಿರ್ಲಿ, ಎಂಥದೇ ಒಂದು ಕೆಲಸ ಆಗಿರ್ಲಿ, ಅದು ಇಮಿಡಿಯೇಟ್ ಆಗಿ ಆಗುತ್ತೆ. ನಾವು ಎಷ್ಟೋ ಜನಕ್ಕೆ ಪಾಪ ತುಂಬಾ ಬಡವರು ಇರ್ತಾರೆ, ಅವ್ರ ಕೈಯಲ್ಲಿ ಆಗೋದಿಲ್ಲ. ಆದ್ರೆ ಅವ್ರಿಗೆ ಒಂದು ಶ್ರದ್ಧೆ, ಭಕ್ತಿ, ವಿಶ್ವಾಸ ಇರುತ್ತೆ. ಅವರಿಗೆಲ್ಲ ಕೆಲವು ಮಂತ್ರಗಳನ್ನ ನಾವು ದೀಕ್ಷೆ ತರ ಕೊಟ್ಬಿಟ್ಟಿದೀವಿ. ಆ ಒಂದು ಮಂತ್ರವನ್ನ ಮಾಡ್ಕೊಂಡೆ ಅವರು ನಾನಾ ರೀತಿಯಾಗಿರ್ತಕ್ಕಂಥ ಅನುಕೂಲವನ್ನ ಪಡ್ಕೊಂಡಿದ್ದಾರೆ. ತುಂಬಾ ವಿಶೇಷವಾಗಿರ್ತಕ್ಕಂಥ ಅನುಕೂಲಗಳು ಅವ್ರಿಗೆಲ್ಲರಿಗೂ ಆಗಿದೆ. ಹಾಗಾಗಿ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ಬೋದು. ನೋಡಿ, ಮಂತ್ರವನ್ನ ಯಾರು ಬೇಕಾದ್ರೂ ಎಲ್ಲಿ ಬೇಕಾದ್ರೂ ಹೇಳಕ್ ಆಗಲ್ಲ. ಈ ಮಂತ್ರವನ್ನ ಹೇಳ್ಬೇಕು ಅಂತ ಹೇಳಿದ್ರೆ ಒಂದು ಒಳ್ಳೆಯ ಒಂದು ಸ್ಥಳ ಬೇಕಾಗತ್ತೆ. ಯಾವುದು ಆ ಪಾಸಿಟಿವ್ ಸ್ಥಳ ಅಂದ್ರೆ ದೇವಾಲಯ, ಮನೆಯಲ್ಲಿ ದೇವ್ರ ಮನೆ, ಅಥವಾ ಯಾರು ಇಲ್ಲದೆ ಇರ್ತಕ್ಕಂಥ ಉದ್ಯಾನವನ, ಆರಾಮಾಗಿ ಕುತ್ಕೋಬೇಕು, ಯಾರು ಇಲ್ಲ ಅಂತ ಹೇಳಿದ್ರೆ ಒಂದು ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳ. ಇಂತಹ ಒಂದು ಸ್ಥಳದಲ್ಲಿ, ಇಂತಹ ಒಂದು ವಿಚಾರದಲ್ಲಿ ವಿಶೇಷವಾಗಿ ಆ ಮಂತ್ರಗಳು ಒಲಿಯುತ್ತೆ. ಮತ್ತೆ ಈ ಮಂತ್ರಗಳನ್ನ ಸುಮ್ನೆ ನಾವೇ ನೋಡ್ಕೊಂಡು ಆ ಮಂತ್ರಗಳನ್ನ ಹೇಳುವಂತದ್ದಲ್ಲ. ಆ ಮಂತ್ರವನ್ನ ಯಾವತ್ತಿಗೂ ಕೂಡ ಗುರುಗಳಿಂದ ದೀಕ್ಷೆ ಪಡ್ಕೋಬೇಕು. ಆ ದೀಕ್ಷೆ ಮುಖಾಂತರ ತಗೊಂಡು ಮಂತ್ರ ಉಚ್ಚಾರಣೆ ಮಾಡಿದಾಗ ಮಾತ್ರ ನಮ್ಗೆ ಅನುಕೂಲ ಆಗತ್ತೆ. ಈಗ ನೋಡಿ, ಬ್ರಾಹ್ಮಣರಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಗಾಯತ್ರಿ ಮಂತ್ರ ಅಂತಕ್ಕಂಥ ಹೇಳ್ತಾರೆ. ಆ ಗಾಯತ್ರಿ ಮಂತ್ರ ಹೇಳ್ಬೇಕಾದ್ರೆ ಅವರಿಗೆ ಜನ್ವಾರ ಹಾಕಿಸ್ತಾರೆ, ಗುರುಮುಖೇನ ಉಪದೇಶವನ್ನ ಕೊಡ್ತಾರೆ, ಇಂಥ ಮಂತ್ರವನ್ನ ಹೇಳ್ಬೇಕು ನೀನು ಅಂತ. ಹಾಗಾಗಿ ಪ್ರತಿ ಮಂತ್ರಕ್ಕೂ ಕೂಡ ಗುರುವಿಂದ ದೀಕ್ಷೆ ತಗೊಂಡು ಯಾರು ಬೇಕಾದ್ರೂ ಹೇಳ್ಬೋದು. ಇವ್ರು ಹೇಳ್ಬಾರ್ದು, ಇವ್ರು ಆ ಒಂದು ಇದು ಈ ಕುಲ ಅದೆಲ್ಲ ಏನೂ ಇಲ್ಲ. ಮಂತ್ರನ ಪ್ರತಿಯೊಬ್ರು ಕೂಡ ಹೇಳ್ಬೋದು. ನಾವು ತಿಂತೀವಿ, ನಾವು ತಿನ್ನಲ್ಲ, ಇದೆಲ್ಲ ಏನೂ ಇಲ್ಲ. ಅದನ್ನ ಹೇಳ್ಬೇಕು ಅಂದ್ರೆ ಕರೆಕ್ಟ್ ಆಗಿರತಕ್ಕಂಥ ಶ್ರದ್ಧೆ, ಭಕ್ತಿ, ಆಚಾರ, ವಿಚಾರ, ಎಲ್ಲಿ ಮಾಡ್ಬೇಕು, ಹೇಗ್ ಮಾಡ್ಬೇಕು, ಅದೆಲ್ಲವೂ ಕೂಡ ಕರೆಕ್ಟ್ ಆಗಿದ್ರೆ ಅವರು ಜೀವನದಲ್ಲಿ ಒಂದು ದೊಡ್ಡ ಸಾಧನೆಯನ್ನ ಮಂತ್ರದಲ್ಲಿ ಮಾಡ್ತಾರೆ ಅಂತಕ್ಕಂಥ ವಿಚಾರವನ್ನ ನಾವು ಹೇಳ್ಬೋದು.